ಒಬ್ಬರಿಗೆ ಇವತ್ತಿನ ದಿನ ಒಂದು ಡಬ್ಬ ಬೆಲ್ಲ 25 ಕೆಜಿ ಬೆಲ್ಲ 3500ರಿಂದ 3800 ಇದೆ. ಜೋನಿ ಬೆಲ್ಲ ಮಾಡ್ತಾ ಇದ್ದಾರೆ. ಜೋನಿ ಬೆಲ್ಲವನ್ನ ನೀವು ಬರೀತಾ ಅಲ್ಲೇ ಮಾಡಿದ್ರಾಗಲ್ಲ. ಇಲ್ಲಿ ಮನೆಯದೇ ಒಂದು ಹುಡುಗ ಇದ್ದಾನೆ, ಅವನ ತಾಲೂಕದಲ್ಲಿ ಅಂಗಡಿ ಇಟ್ಕೊಂಡಿದ್ದಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಜೋನಿ ಬೆಲ್ಲವನ್ನು ಹೋಲ್ಸೇಲ್ ತಗೋತಾನೆ. ನೋಡಿ, ಇದನ್ನೆಲ್ಲ ಸಂಘಟನೆ ಆದ್ರೆ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆಗೆ ಹೇಳ್ತಾ ಇದ್ದಾನೆ. 25 ಕೆಜಿ ಡಬ್ಬಕ್ಕೆ 3500 ರೂಪಾಯಿ ಇದೆ. ಎಷ್ಟಾಯ್ತು? 120 ರೂಪಾಯಿ ಸರಾಸರಿ ಆಯ್ತು. ಹೌದಾ? 12 5 60 12 24 28 2800 ಬೇಡ, ಜಾಸ್ತಿನೇ ಆಯ್ತು. 130 ರೂಪಾಯಿ ಕಿಲೋ ಆಯ್ತು. ಅದನ್ನೇ 1 ಕೆಜಿ ಮಾಡಿದ್ರೆ 5 ಕೆಜಿ ಆಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗ್ತದೆ. ಇದನ್ನ ಯಾರು ಮಾಡ್ತಾರೆ? ಕದಂಬ, TSS ಅನ್ನುವ ಸಂಘಟನೆಗಳನ್ನು ಆಧರಿಸಿದಂತಹ ರೈತ ಸಂಘಟನೆಗಳಿರುವಂತಹ ಸಂಸ್ಥೆಗಳು ಮಾಡುತ್ತಾರೆ. ನಮ್ಮೂರಲ್ಲೂ ನಾವು ರೈತ ಸಂಘಟನೆಗಳನ್ನು ಮಾಡ್ಕೋಬೇಕು. ಇದೆ ನಾನು ಹೇಳೋದು, ರೈತ ಹೋರಾಟಕ್ಕಾಗಿ ರೈತ ಸಂಘಟನೆ ಇದೆ ಅಂತಂದ್ರೆ ಅದನ್ನೇನೆ ಉದ್ಯಮಕ್ಕಾಗಿ ಯಾಕೆ ಬದಲಾವಣೆ ಮಾಡಿಲ್ಲ? ನಾನು ಪ್ರೊಫೆಸರ್ ಶಾಲೆನವರನ್ನು ಪ್ರತಿಯೊಬ್ಬರನ್ನು ಕೇಳ್ತೇನೆ, ನಿಮ್ಮ ಉದ್ಯಮ ಎಂತ? ನಿಮಗೆ ಹಣದ ಮೂಲ ಯಾವುದು? ಹೋರಾಟ ಮಾಡಲಿಕ್ಕೆ ಹಣ ಬೇಕಲ್ವಾ? ಹಣದ ಮೂಲ ಎಲ್ಲಿಂದ ಬರ್ತದೆ? ನಿಮಗೆ ಸ್ವಂತ ಹಣನಾ? ಸ್ವಂತ ಹಣ ಆದರೆ ನೀವು ಯಾವ ಥರದಲ್ಲಿ ಅದನ್ನು ಬಳಕೆ ಮಾಡ್ತೀರಿ? ಯಾರು ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು? ಅಕೌಂಟಬಿಲಿಟಿ ಅನ್ನೋದೊಂದು ಇದೆ ಅಲ್ವಾ? ಯಾವುದೇ ಸಂಘಟನೆ ಆಗಲಿ ಅಕೌಂಟಬಿಲಿಟಿ ಇದೆಯೇ ಇದೆ. ಪ್ರಶ್ನೆ ಮಾಡಬೇಕಲ್ವಾ? ಸರಿ, ಅದನ್ನೇನೆ ರೈತರ ಅಭಿವೃದ್ಧಿಗಾಗಿ ಯಾವ ಕೆಲಸ ಹೋರಾಟ ಮಾಡಿ ನಾವು ಯೋಜನೆಯನ್ನು ನಡೆಸ್ತೇವೆ, ಒಪ್ಪಿ. ಸರಿ, ಈ ರೈತ ಅಭಿವೃದ್ಧಿಗೆ ಓಕೆ, ನಾನು ಹಸಿರು ಶಾಲೆ ಹಾಕೊಂಡು ನಿಮ್ಮ ಜೊತೆ ಹೋರಾಟ ಕೊಡ್ತೀನಿ, ಅದನ್ನು ನಿಲ್ಲಿಸೋಣ, ಅದಕ್ಕೂ ಒಪ್ಪಿಗೆ ಇದೆ. ನನ್ನ ಅಭಿವೃದ್ಧಿ ಆಗಬೇಕು. ನನಗಿರುವಷ್ಟೇ ಜಮೀನಿನಲ್ಲಿ ನನ್ನ ಆದಾಯ ದ್ವಿಗುಣ ಆಗಬೇಕು. ಹೇಗೆ ಸಾಧ್ಯ? ಇದು ಆಗ್ಬೇಕಾಗಿದೆ. ಪ್ರತಿಯೊಂದು ಪ್ರದೇಶದಲ್ಲೂ ಎಲ್ಲಿ ವಿದ್ಯುತ್ ಲೈನ್ ಹೋಗಿದೆಯೋ, ನಮ್ಮ ಉದ್ದೇಶ ಅದೇ ತಾನೆ, ವಿದ್ಯುತ್ ಲೈನ್ ಹೋಗಿರುವಂತಹ ರೈತರನ್ನ ಮುಂದಿನ ಗತಿ ಏನು ಅನ್ನೋದಕ್ಕೆ ಸಂಘಟನೆ ಆಗಲಿ. ಮತ್ತು ಸಂಘಟನೆ ಆಗಿ ಅವ್ರದ್ದೊಂದು ಒಕ್ಕೂಟ, ಒಂದೊಂದು ಹಳ್ಳಿಗೆ ಒಂದೊಂದು ಸಂಘಟನೆ ಆಗಿ ಕ್ಲಸ್ಟರ್ ಅಂತ ಕರೀತಾರೆ. ನೆನಪಿಡಿ, ಸರ್ಕಾರದಲ್ಲಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮೇ ಇದೆ, ಗೊತ್ತಿದೆಯಾ? ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಲ್ಲಿ ಇದೆ, ಕೃಷಿ ಇದರಲ್ಲಿದೆ, ಪ್ರತಿಯೊಂದರಲ್ಲೂ ಇದೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಾನೆ ಇದೆ. ಅದನ್ನ ಯಾವಾಗ ಕ್ಲಸ್ಟರ್ ಆಗಿ 20 ಜನ ರೈತರು ಸೇರ್ಕೊಳ್ತಾರೋ ಅವತ್ತಿನ ದಿನ ಅದನ್ನ ಲಾಗು ಮಾಡ್ತಾರೆ ಇಲಾಖೆ. ನಿಮ್ಮ ಜಮೀನಿನಲ್ಲಿ ನೀವು ಯಾವುದನ್ನ ಬೆಳಿತೀರಿ? ಈ ಪ್ರದೇಶದಲ್ಲಿ ಇಂತಿಂತಹ ಬೆಳೆಗಳನ್ನ ಬೆಳೀಲಿಕ್ಕೆ ಯೋಗ್ಯವಾಗಿದೆ, ನೀವು ಯಾವುದನ್ನ ಬೆಳಿತೀರಿ? ಸರಿ, ಆ ಬೆಳೆಗೆ ನಾವು ಪ್ರೋತ್ಸಾಹ ಕೊಡ್ತೇವೆ, ನೀವು ಬೆಳೀರಿ. ನನ್ನ ಜಮೀನಿನಲ್ಲಿ ನಾನು ಮಲ್ಲಿಗೆ ಬೆಳಿತೇನೆ ಅಂತ ಅನ್ಕೊಳ್ಳೋಣ. ಈಗ ನಿಮ್ಮ ಪ್ರದೇಶದ ಮಲ್ಲಿಗೆ ಬೆಳಿತೇನೆ. ನಮ್ಮ ಊರಲ್ಲಿ ನಿಮ್ಮದೇ ಮಲ್ಲಿಗೆ 4 ಗಂಟೆ ಬರ್ತದೆ ಸಾಗರಕ್ಕೆ. ಕೇವಲ 9 ಇಂಚಿನ ಒಂದೇ ಒಂದು ಸರಕ್ಕೆ ದಂಡೆಗೆ 380 ರೂಪಾಯಿ. 9 ಇಂಚು ಏನಿಂದ ಬರ್ತದೆ? ಉಡುಪಿ. ಹಾಗಾದ್ರೆ ರೈತನಿಗೆ ಎಷ್ಟು ಸಿಕ್ತು ಗೊತ್ತಿಲ್ಲ, ರೈತನೇ ಮಾರಾಟ ಮಾಡೋಣ ಗೊತ್ತಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು? ಹಾಗಾದ್ರೆ ರೈತ ಮಲ್ಲಿಗೆ ಕೀಳ್ತಾನೆ, ಮಲ್ಲಿಗೆ ಬೆಳಿತಾನೆ, ಮಲ್ಲಿಗೆ ಕೀಳ್ತಾನೆ, ದಂಡೆ ಕೊಡ್ತಾನೆ, ಅಲ್ಲಿವರೆಗೂ ಹೋದ ಅವನೇಯ ಅದು. ಅದು ಎಷ್ಟೋ ರೇಟಿಗೆ ಮಾರಾಟ ಮಾಡಿದ್ರೆ ಸಂಘಟನೆ ಆಗ್ಬೇಕಲ್ವ? ಅವಾಗ ನಾನು ಒಬ್ಬನೇ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ನೆನಪಿಡಿ, ಯಾವುದಕ್ಕೆ ಹೋರಾಟಕ್ಕೆ ನಾನು ಸಂಘಟನೆ ಮಾಡ್ತೀನಿ ಅಂದ್ರೆ ನನ್ನ ಅಭಿವೃದ್ಧಿಗೂ ನನ್ನ ಸಂಘಟನೆ ಆಗ್ಬೇಕು. ಅದು ಸೊಸೈಟಿ ಮೂಲಕ ಆಗ್ಬೋದು, ಕಂಪನಿಗಳ ಮೂಲಕ ಆಗ್ಬೋದು, ಅಥವಾ ಕ್ಲಸ್ಟರ್ಗಳ ಮೂಲಕ ಆಗ್ಬೋದು. ಎಲ್ಲದಕ್ಕೂ ಡೆವಲಪ್ ಮಾಡೋದಕ್ಕೆ ಬೇರೆ ಬೇರೆ ಇಲಾಖೆಗಳು ಸಿದ್ಧವಾಗಿದೆ.